ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಟ್ರೂ ಫುಡ್ ಕಿಚನ್ ಐಲ್ಯಾಂಡ್ಗೆ ಸ್ವಾಗತ. ಇವತ್ತು ಪಿಜ್ಜಾ ಒರಿಗಾನೋ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಹೊರಗಡೆ ಹೇಗೆ ಸಿಗುತ್ತೋ ಅದೇ ಟೇಸ್ಟಲ್ಲೇ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒರಿಗಾನೋನು ನಾನು ಆನ್ಲೈನ್ ಮೂಲಕ ಬೈ ಮಾಡಿದ್ದು, ಸ್ಪೆಷಲಿ ಪಿಜ್ಜಾಗಂತಲೇ ಇರೋದು. ಸೊ ಒರಿಗಾನೋ ನಿಮಗೆ ನೋಡಲಿಕ್ಕೆ ಈ ಥರ ಸಿಗುತ್ತೆ. ತುಂಬ ಚಿಕ್ಕದಾಗಿದೆ ಎಲೆ ಇದ್ರದ್ದು. ಇದನ್ನು ಎಲೆನ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನೀವು ಮೊದಲಿಗೆ ನೋಡ್ಬೋದು. ಸೊ ಇದನ್ನು ಒರಿಗಾನೋವನ್ನು ನಾನು ಸಪ್ರೇಟ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ತಿದ್ದೀನಿ. ಯಾವುದೇ ತರಕಾರಿನ ತೊಗೊಂಡ್ರು ನೀವು ಚೆನ್ನಾಗಿ ವಾಶ್ ಮಾಡಿ ಮೊದಲಿಗೆ, ಆಮೇಲೆ ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ. ತುಂಬ ಧೂಳು ಎಲ್ಲ ಕೂತ್ಕೊಂಡಿರುತ್ತೆ, ಸೊ ಅದು ನೀರಲ್ಲಿ ಕ್ಲೀನ್ ಆಗುತ್ತೆ. ಇದನ್ನು ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಲಿಕ್ಕೆ ಹೋದರೆ ಪಲ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ಸ್ವಲ್ಪ ಡ್ರೈ ಮಾಡಬೇಕು ಕಾಟನ್ ಕ್ಲಾತಲ್ಲಿ. ಸೊ ಯಾವಾಗಲೂ ಫ್ಲೇಮ್ನ ಲೋನಲ್ಲಿ ಇಟ್ಟಿರಿ. ಸೊ ನಾನು ಪ್ಯಾನ್ಗೆ ಡ್ರೈ ಮಾಡಿರುವಂಥ ಒರಿಗಾನೋ ಲೀವ್ಸ್ನ ಹಾಕ್ತಾ ಇದ್ದೀನಿ. ಸೊ ತುಂಬ ಬೇಗನೆ ಆಗುತ್ತೆ, ನಿಮಗೆ ಟೇಸ್ಟಲ್ಲೂ ಯಾವುದೇ ಡಿಫ್ರೆನ್ಸ್ ಬರಲ್ಲ. ನೀವು ಫ್ಲೇಮ್ನ ಜಾಸ್ತಿ ಇಟ್ರಿ ಅಂತಂದರೆ ಅದು ಹೊತ್ಕೊಂಡು ಬಿಡುತ್ತೆ, ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗಲ್ಲ. ಸೊ ಹಾಗಾಗಿ ಯಾವಾಗಲೂ ಫ್ಲೇಮ್ನ ಲೋ ಅಲ್ಲಿಟ್ಟಿರಿ. ಆವಾಗ ಕೈ ಆಡಿಸ್ಕೊತಾ ಇರಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು, ಆವಾಗ ತುಂಬ ಜಾಸ್ತಿ ಎಳೆ ಅನ್ನಿಸ್ತಿತ್ತು. ಸೊ ಅದು ಡ್ರೈ ಆದಮೇಲೆ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ಇದು ಕ್ರಿಸ್ಪಿ ಆಗಿದೆ, ನೋಡ್ತಿದ್ದಾರಲ್ವ, ಕೈಲೇ ಇದು ಬ್ಲೆಂಡ್ ಆಗ್ತಿದೆ. ಸೊ ಇಷ್ಟ ಆದರೆ ಸಾಕು. ಸೊ ಇದನ್ನು ನೀವು ಕೈಲೆಲ್ಲಾದರೂ ಬ್ಲೆಂಡ್ ಮಾಡ್ಕೊಳ್ಳಿ ಅಥವಾ ಮಿಕ್ಸರ್ ಜಾರರಿಂದನಾದರೂ ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬ ಪೌಡರಿ ಮಾಡಬೇಡಿ, ತುಂಬ ಪೌಡ್ರ್ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ಸ್ವಲ್ಪ ಕಾಳು ಅಂತಾರಲ್ವ, ಆ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ನಾನು ಕೈನಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟಾದರೆ ಪಿಜ್ಜಾ ಒರಿಗಾನೋ ರೆಡಿ. ಸೊ ಹೇಗೆ ಅನ್ನಿಸ್ತು ನೀವು ಮನೆಯಲ್ಲಿ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನೀವು ನನ್ನ ವೀಡಿಯೋಸ್ನ ಮೊದಲಿಗೆ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರಲ್ಲಿ ಫಾಲೋ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ thank you for watching. Bye.